ಸ್ನೇಹಿತರೆ ನಮಸ್ಕಾರ. ಸಾಯಿಬಾಬಾ ದೇವಾಲಯದ ಒಂದು ಅದ್ಭುತವಾದ ದರ್ಶನವನ್ನು ನಿಮಗೆಲ್ಲ ಮಾಡಿಸೋದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನನ್ನು ಒತ್ತಿ ನಮ್ಮ ಮುಂದಿನ ವೀಡಿಯೋಗಳ ಅಪ್ಡೇಟ್ಸ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೋಡಿ, ಇದೇ ಸಾಯಿಬಾಬಾ ಮಂದಿರ. ಈ ಒಂದು ಸಾಯಿಬಾಬಾ ಮಂದಿರದಲ್ಲಿ ಸಹಜವಾಗಿ ನಿಮಗೆ ಗೊತ್ತಿರತಕ್ಕಂಥದ್ದು ಒಂದು ಪ್ರಾರ್ಥನೆಗೆ ಅದ್ಭುತವಾದಂತಹ ಜಾಗ. ಹಾಗೆ ಪ್ರತಿ ಗುರುವಾರ ಇಲ್ಲಿ ಹೆಚ್ಚಿನ ಭಕ್ತಾದಿಗಳು ಬರುವಂಥದ್ದು ನಡೆಯುತ್ತೆ. ಸೊ ಇಲ್ಲಿ ನೀವು ಹೋಗುವಾಗ ದೇವಾಲಯದ ಪ್ರಾರಂಭದಿಂದ ಹೋಗುವಾಗ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಇದೆ ಕಾಲನ್ನು ತೊಳ್ಕೊಳ್ಳೋದಕ್ಕೆ. ಅನಘಲಕ್ಷ್ಮೀ ದೇವಿ ಎಡಗಡೆ ಇರುವಂಥದ್ದು ಬಾಗಿಲಿಂದ. ನೀವು ಅಲ್ಲಿ ಹೋಗುವಾಗ ನಲ್ಲಿ ಇಲ್ಲ, ಮೇಲಾಗಿ ಇಲ್ಲಿ ಪೈಪ್ನಲ್ಲಿ ನೀರು ಬರುವಂಥ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಕಾಲು ತೊಳ್ಕೊಳ್ಳೋತಕ್ಕಂಥದ್ದು. ಇಲ್ಲಿ ನಲ್ಲಿಯನ್ನು ಆನ್ ಮಾಡಿ ನೀರನ್ನು ವೇಸ್ಟ್ ಮಾಡೋದ್ರ ಬದಲು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದು ಬಹಳ ಒಳ್ಳೆಯ ವ್ಯವಸ್ಥೆ. ಬೆಂಗಳೂರಿನಂಥ ನಗರದಲ್ಲಿ ನೀರಿನ ಅಭಾವ ಇರತಕ್ಕಂತಹದ್ರಿಂದ ನೀರು ವೇಸ್ಟ್ ಆಗಬಾರ್ದು ಅನ್ನೋಂಥ ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಒಳಗಡೆ ಹೋಗ್ತಾ ನೀವು ದೇವಾಲಯವನ್ನು ನೋಡ್ಬೋದು, ಎಷ್ಟು ದೊಡ್ಡದಾಗಿ ಇದೆ ಅಂತಕ್ಕಂಥ. ಹಾಗೆ ಲೆಫ್ಟ್ ಸೈಡಲ್ಲಿ ಅಲ್ಲಿ ಕ್ಯೂ ಅಲ್ಲಿ ನಿಂತು ದೇವರ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ದೇವರ ದರ್ಶನವನ್ನು ಮಾಡಿದಂತಹ ಭಕ್ತಾದಿಗಳು ಅಲ್ಲಿರ್ತಕ್ಕಂಥ ಅಂಗಳದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ, ಅವರ ಸಂಕಲ್ಪಗಳನ್ನು ಮಾಡ್ತಾರೆ. ಅದರ ನಂತರ ಅವರು ಭಕ್ತಾದಿಗಳೆಲ್ಲರೂ ಬಲಗಡೆ ನೀವು ನೋಡ್ತಕ್ಕಂಥ ದ್ವಾರ ಏನಿದೆ, ಸಹನ ಅನ್ನುವಂಥ ಹೆಸರಿನ ಕೆಳಗಡೆ ಇರ್ತಕ್ಕಂಥ ದ್ವಾರದಿಂದ ಎಲ್ಲರೂ ದಾಸೋಹಕ್ಕೆ ಹೊರಗಡೆ ಹೋಗ್ತಾರೆ. ಸ್ನೇಹಿತರೆ, ಪ್ರತಿ ಗುರುವಾರ ಎಲ್ಲ ಸಾಯಿಬಾಬಾ ಮಂದಿರಗಳಲ್ಲಿ ಇದು ಬಹಳ ವಿಶೇಷ. ಸಾಯಿಬಾಬಾ ಅವರು ಹೇಳಿರುವ ಹಾಗೆ ದೇವಾಲಯಕ್ಕೆ ಬಂದಂಥ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಖಂಡಿತ ಆಗಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ಅವತ್ತು ಅವರು ತಿಳಿಸ್ಕೊಟ್ಟಿದ್ರು. ಅದು ಇವತ್ತು ನಾವು ಯಾವುದೇ ಸಾಯಿಬಾಬಾ ಮಂದಿರಕ್ಕೆ ಹೋದ್ರೂ ಕೊನೆ ಪಕ್ಷ ಒಂದು ಬಿಸ್ಕೆಟು ಅಥವಾ ಒಂದು ಸ್ವೀಟು ಅಥವಾ ಬಾಳೆಹಣ್ಣು ಅಥವಾ ಏನಾದರೂ ಒಂದು ಕೊಟ್ಟೇ ಕೊಡ್ತಾರೆ. ದೇವಾಲಯಕ್ಕೆ ಹೋದರೆ ಹೊರಗಡೆ ಬರುವಾಗ ನಾವು ಬರೀ ಕೈಯಲ್ಲಿ ಬರುವಂಥದ್ದಿಲ್ಲ. ಸೊ ಹಾಗೆ ಇಲ್ಲಿ ನೋಡಿದರೆ ದಾಸೋಹದ ಒಂದು ವಿಚಾರವನ್ನು ನೋಡುವಾಗ ನೋಡಿ, ಎಷ್ಟು ಭಕ್ತಾದಿಗಳು ಕೂತ್ಕೊಂಡು ದಾಸೋಹವನ್ನು ಪಡ್ಕೊಳ್ತಾ ಇದ್ದಾರೆ, ಪ್ರಸಾದವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಊಟದ ವ್ಯವಸ್ಥೆ ಏನೇನಿದೆ ಅಂತಂದರೆ ಪಾಯಸ ಕೊಡ್ತಾರೆ, ಮೊಸರನ್ನ, ಜೊತೆಗೆ ಅನ್ನ ಸಾಂಬಾರಿದೆ, ಜೊತೆಗೆ ಕೊನೆಯಲ್ಲಿ ನಿಮಗೆ ತಿಳಿಸಾಂಬಾರು ಕೂಡ ಸಿಗುತ್ತೆ. ಸೊ ಈ ಒಂದು ಪ್ರಸಾದವನ್ನು ಪಡ್ಕೊಂಡು ನೀವು ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡುವಾಗ ನಿಮಗೊಂದು ಮನಸ್ಸಿಗೆ ಪ್ರಶಾಂತತೆ ಫೀಲ್ ಆಗುತ್ತೆ. ಹಾಗೆ ಈ ಥರದ ವ್ಯವಸ್ಥೆಗಳು ದೇವಾಲಯಗಳಲ್ಲಿ ಸಹಜವಾಗಿ ಸಾಕಷ್ಟು ಜನ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಬಿಸಿಲಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಅವರು ಆಮೇಲೆ ಎಷ್ಟೋ ಜನ ಮಧ್ಯಾಹ್ನದ ಊಟದ ಸಮಯದಲ್ಲಿ ಅವ್ರಿಗೆ ಹಣಕಾಸಿನ ಸಮಸ್ಯೆಗಳಿರುತ್ತೆ. ಅಂಥವರೆಲ್ಲ ಬಂದು ದೇವಾಲಯದಲ್ಲಿ ಈ ಥರ ಒಂದು ವ್ಯವಸ್ಥೆ ಇರ್ತಕ್ಕಂಥ ಜಾಗದಲ್ಲಿ ಬಂದು ಊಟ ಮಾಡೋದ್ರಿಂದ ಅವರ ಒಂದು ಹಣಕಾಸಿನ ಸಮಸ್ಯೆನೂ ಕಡಿಮೆ ಆಗುತ್ತೆ. ಜೊತೆಗೆ ದೇವಾಲಯದಲ್ಲಿ ಪ್ರಸಾದ ಸಿಕ್ತು ಅನ್ನೋಂಥ ಖುಷಿ ಕೂಡ ಇರುತ್ತೆ. ಪ್ರಾರ್ಥನೆ ಮಾಡಿಕೊಂಡು ಅವರು ಸಹಜವಾಗಿ ಹೊರಗಡೆ ಹೋಗ್ಬೋದು. ಹೊರಗಡೆ ಬರ್ತಾ ಅನಘಲಕ್ಷ್ಮೀ ದೇವರ ದರ್ಶನವನ್ನು ಮಾಡಿಕೊಂಡು ಆನಂತರ ನೀವು ಎಡಗಡೆ ನೋಡೋದಾದರೆ ಅಲ್ಲಿ ಈಶ್ವರ ದೇವರ ಒಂದು ಮೂರ್ತಿ ಇದೆ. ಬೆಟ್ಟದ ಮೇಲೆ ಕೂತಿರ್ತಕ್ಕಂಥ ಒಂದು ಈಶ್ವರ ಮೂರ್ತಿಯ ಒಂದು ಪ್ರತಿಷ್ಠಾಪನೆ ಅಲ್ಲಾಗಿದೆ. ಅಲ್ಲಿ ಬಹಳ ಅದ್ಭುತವಾದಂತಹ ಒಂದು ರಚನೆಯನ್ನು ನೀವು ನೋಡಬಹುದು. ಹಾಗೆ ಅಲ್ಲಿ ಕೂತ್ಕೊಂಡು ನೀವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು. ನಿಮಗೆ ದರ್ಶನ ಮತ್ತು ಊಟದ ವ್ಯವಸ್ಥೆ ನಂತರ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದ್ರಿಂದ ನಿಮಗೂ ಕೂಡ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಆ ನಂತರ ಅಲ್ಲಿಂದ ಹೊರಗಡೆ ಬಂದು ನೀವು ಆಂಜನೇಯ ದೇವರ ಒಂದು ವಿಗ್ರಹವನ್ನು ನೀವು ನೋಡ್ಬೋದು, ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇದು ನಂತರ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಎಲ್ರಿಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.